ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾನು ತುಂಬ ದಿನದಿಂದ ಹೇಳ್ತಾನೆ ಇದ್ದೀನಿ ಕತೆ ಹೇಳ್ತೀನಿ ಅಂತ, ಆದರೆ ಹೇಳೋದಕ್ಕಾಗೇ ಇರಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನನಗೆ ಒಳ್ಳೆ ಪರಿಸರ ಬೇಕಾಗಿತ್ತು. ಒಳ್ಳೆ ಪರಿಸರ ಅಂದರೆ ಸುತ್ತಮುತ್ತ ಪರಿಸರ ಚೆನ್ನಾಗಿರೋದಲ್ಲ, ಮನೇಲಿ ಒಳ್ಳೆ ವಾತಾವರಣ ಇರಬೇಕಿತ್ತು. ನಾನು ನಿಮಗೆಲ್ಲ ಮೊದಲೇ ಹೇಳಿದಾಗೆ ನನ್ನ ಹಸ್ಬೆಂಡ್ಗೆ ಯೂಟ್ಯೂಬ್ ಚಾನಲ್ ಮಾಡೋದು ಇಷ್ಟ ಇರಲಿಲ್ಲ. ಬಟ್ ಇವತ್ತು ನಾನು ಪರ್ಮಿಷನ್ ತೊಗೊಂಡಿದ್ದೀನಿ, ನಾನು ಕತೆ ಹೇಳಬೇಕು ಅಂದ್ಕೊಂಡಿದ್ದೀನಿ, ಹೇಳಲ್ಲ ಅಂತ. ಸೊ ಅವರು ಕೂಡ ಒಪ್ಕೊಂಡಿದ್ದಾರೆ. ಇನ್ನು ಮುಂದೆ ಅವರಿದ್ದರೂ ಸಹ ನಾನು ವೀಡಿಯೋಗಳನ್ನ ಮಾಡಬಹುದು. ಅದರಿಂದಾಗಿ ಇನ್ನು ಮುಂದೆ ಕತೆಗಳನ್ನ ಹೇಳ್ತೀನಿ. ನಾನು ಕತೆ ಹೇಳೋದಕ್ಕೂ ಮುಂಚೆ ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಾನು ಹೇಳುವಂಥ ಕತೆಗಳು ನಮ್ಮ ಸುತ್ತಮುತ್ತಲಿನ ಜನರದ್ದೇ ಆಗಿರುತ್ತೆ. ಸೊ ಇವಾಗ ಏನು ನಡೀತಾ ಇದೆಯೋ ಸಮಾಜದಲ್ಲಿ ಅದೇ ಆಗಿರುತ್ತೆ. ಸೊ ನಾನು ಯಾವುದೇ ಕತೆ ಹೇಳಿದ್ರು ಆ ಕಥೆಯನ್ನು ನಾನು ಯಾವತ್ತೂ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳಿಲ್ಲ. ಯಾಕಂತ ಹೇಳಿದ್ರೆ ನಂದು ಡೈಲಿ ರೊಟೀನ್ ಆಗಿರುತ್ತೆ, ಅಂದರೆ ಡೈಲಿ ವ್ಲಾಗ್ಸ್ ಮಾಡ್ತಿರೋದ್ರಿಂದ ಅದೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಇನ್ಮೇಲೆ ನಾನು ಹೇಳುವಂಥ ಕತೆಗಳು ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತಲೇ ಹೇಳಬಹುದು. ಸೊ ಅದರಿಂದಾಗಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಯಾರೆಲ್ಲ ಕತೆಗಳನ್ನ ನೋಡ್ತೀರೋ, ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರೆಲ್ಲ ನೀವು ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಆಗಿರಬಹುದು, ಅಥವಾ ಇನ್ಸ್ಟಾಗ್ರಾಮ್ ಸ್ಟೋರಿಗಾಗಿರಬಹುದು, ಅಥವಾ ನಿಮ್ಗೆ ಯಾವುದಾದ್ರೂ ಗ್ರೂಪ್ಗಾಗಿರಬಹುದು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ ಕತೆಗಳದ್ದು ನಾನು ಶೀರ್ಷಿಕೆಗಳನ್ನ ತಮ್ನೇಲಲ್ಲಿ ಹಾಕಿರ್ತೀನಿ. ಜೊತೆಗೆ ನನ್ನ ಕತೆಯ ಟ್ಯಾಗ್ಲೈನ್ ಎಲ್ಲದಕ್ಕೂ ಅಷ್ಟೇ, ಬವಣೆಯ ಜೊತೆ ಬದುಕಿನ ಕತೆ ಅಂತ ನನ್ನ ಟ್ಯಾಗ್ಲೈನ್ ಅಂತ. ಅಂದರೆ ಎಲ್ಲದಕ್ಕೂ ಅಷ್ಟೇ, ಎಲ್ಲ ಕತೆಗಳು ಅಷ್ಟೇ. ಬವಣೆ ಅಂತ ಹೇಳಿದ್ರೆ ಕಷ್ಟ ಸುಖ ಎಲ್ಲ ಆಗಿರಬಹುದು, ತೊಂದರೆಗಳಾಗಿರಬಹುದು. ಸೊ ಅದ್ರ ಜೊತೆಯಲ್ಲಿ ಎಲ್ಲರ ಜೀವನ ನಡ್ಕೊಂಡು ಹೋಗ್ತಿದೆ ಅನ್ನೋದು ನನ್ನ ಕತೆಗಳ ಸಾರಾಂಶ ಆಗಿರುತ್ತೆ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇವಾಗೆಲ್ಲ ಪುಸ್ತಕಗಳೆಲ್ಲ ಬರೆದ್ರಲ್ಲ, ನಮಗೆ ಅಂಥ ಅವಕಾಶಗಳು ಇರಲ್ಲ. ನಮಗೆ ಪುಸ್ತಕ ಬರೆದು ಅದನ್ನು ಪ್ರಿಂಟ್ ಹಾಕಿಸಿ ಅದನ್ನೆಲ್ಲ ಮಾರಾಟ ಮಾಡುವಂತಹ ವ್ಯವಸ್ಥೆ ನನಗಂತೂ ಇಲ್ಲ ಅಂತಲೇ ಹೇಳ್ತೀನಿ. ಸೊ ಅದರಿಂದಾಗಿ ನಾನು ಬರೆದಿರುವಂತಹ ಕತೆಗಳನ್ನ ಪುಸ್ತಕದ ಮೇಲೆ ಬರೆದು ನಾನು ನಿಮಗೆ ನನ್ನ ಬಾಯಲ್ಲಿ ಹೇಳ್ತಾ ಹೋಗ್ತೀನಿ. ನಿಮಗೆ ಆ ಕತೆ ಇಷ್ಟ ಆದರೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೆ ಕತೆಗಳು ಹೇಳಬೇಕು ಅನ್ನೋ ಕಾರಣಕ್ಕೆ. ಆದರೆ ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ವ್ಲಾಗ್ಸ್ ಶುರು ಮಾಡಿದೆ. ನಿಮ್ಮ ಡೈಲಿ ವ್ಲಾಗ್ಸ್ ಹೇಳಿ ಅಕ್ಕ, ನೀವು ಡೈಲಿ ವ್ಲಾಗ್ಸ್ ತೋರಿಸಿ ಅಕ್ಕ ಅಂತ ಕೇಳ್ತಿದ್ರಿ ಅಲ್ವಾ. ಸೊ ಅದರಿಂದಾಗಿ ನಾನು ಡೈಲಿ ವ್ಲಾಗ್ಸ್ ಹಾಕೋದಕ್ಕೆ ಶುರು ಮಾಡಿದೆ. ಸೊ ಅದರಿಂದಾಗಿ ನಮ್ಮ ಬಾಂಧವ್ಯ ಇನ್ನೂ ಜಾಸ್ತಿ ಆಗ್ತಾ ಬಂತು. ಎಲ್ಲೋ ಇರೋ ನೀವು ನಮ್ಮ ಮನೆಯವ್ರ ಥರನೇ ನನಗೆ ಅನಿಸ್ಬಿಟ್ಟಿದ್ದೀರಾ. ಒಂದಷ್ಟು ಜನ ಕಮೆಂಟ್ ಮಾಡ್ತೀರಾ ಅಲ್ವಾ, ನಾನು ಎಲ್ಲ ವೀಡಿಯೋಸ್ಗೂ ಆ ಕಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಅವ್ರು ಹಾಕ್ತಾ ಇದ್ದಾಗ ಇವ್ರು ಏನಕ್ಕೆ ಕಮೆಂಟ್ ಹಾಕಿಲ್ಲ ಅಂತ ನಾನೇ ಅಂದ್ಕೊಳ್ತಿರ್ತೀನಿ. ಸೊ ನನಗಂತೂ ತುಂಬ ಖುಷಿ ಆಯಿತು. ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದಕ್ಕಾದರೂ ನನಗೆ ಎಲ್ಲರ ಪರಿಚಯ ಆಯಿತು, ಎಲ್ಲರ ಪ್ರೀತಿ ಸಿಕ್ತು ಅನ್ನೋದು. ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡೋರ್ಗೊಂದು ಮಾತು, ನಮ್ಮ ಚಾನಲ್ ಆದಷ್ಟು ಬೇಗ ಗ್ರೋ ಆಗಿಬಿಡ್ಬೇಕು ಅನ್ನೋ ಕನಸು ಎಲ್ಲರಿಗೂ ಇರುತ್ತೆ. ಏನೋ ಒಂದು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತಿರುತ್ತೆ. ನನಗೂ ಕೂಡ ಯಾವುದೇ ಐಡಿಯಾ ಇರಲಿಲ್ಲ ಇದೇ ಥರ ವೀಡಿಯೋ ಮಾಡಬೇಕಂದ್ರೆ. ಹೇಳ್ದನಲ್ಲ, ನನ್ನ ಕತೆ ಹೇಳಬೇಕಂತಲೇ ಅಂದ್ಕೊಂಡಿದ್ದು. ಕೆಲವೊಂದು ನನ್ನ ಜೀವನದ ಅನುಭವಗಳನ್ನ ಹೇಳಬೇಕಂತ ಅಂದ್ಕೊಂಡಿದ್ದು. ಆದರೆ ಅದೆಲ್ಲ ಹೋಗಿ ನನ್ನ ಡೈಲಿ ವ್ಲಾಗ್ಸ್ಗೆ ಅದು ಜಾಸ್ತಿನೇ ಡೈಲಿ ವ್ಲಾಗ್ಸೇ ಹಾಕೋದಕ್ಕೆ ಶುರು ಮಾಡಿದೆ. ಇವಾಗಂತೂ ಡೈಲಿ ವ್ಲಾಗ್ಸೇ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಇವಾಗ ನಾನು ಕತೆಗಳನ್ನ ಕೂಡ ಹೇಳೋದಕ್ಕೆ ಶುರು ಮಾಡ್ತೀನಿ. ಎಲ್ಲರ ಬದುಕಲ್ಲೂ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ. ಸೊ ನನ್ನ ಲೈಫಲ್ಲಿ ಏನು ಕಷ್ಟ ಏನು ಸುಖ, ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ತುಂಬಾ ಕಷ್ಟ ಇತ್ತು. ಆ ಕಷ್ಟ ಕೂಡ ಹೇಳ್ಕೊಂಡಿದ್ದೀನಿ. ಸೊ ಕೆಲವ್ರಿಗೆ ಅನಿಸ್ಬೋದು ಇವರು ಎಲ್ಲವನ್ನೂ ಹೇಳ್ತಾರೆ ಅಂತ. ಎಲ್ಲವನ್ನೂ ಹೇಳೋದಕ್ಕಾಗಲ್ಲ. ಆದರೆ ಕೆಲವೊಂದು ವಿಚಾರಗಳನ್ನ ಹೇಳಿದಾಗ ನಿಮ್ಮ ಲೈಫಲ್ಲಿ ಆ ಥರ ಸಿಚುವೇಶನ್ ಬಂದಾಗ ಹೇಗೆ ನಿಭಾಯಿಸ್ಕೊಂಡು ಹೋಗಬಹುದು ಅನ್ನೋದು ನಿಮಗೂ ಗೊತ್ತಾಗಲಿ ಅಂತ ಅಷ್ಟೇ ನಾನು ಹೇಳ್ತಿರೋದು. ತುಂಬ ದಿನ ಆದಮೇಲೆ ನೇರವಾಗಿ ಮಾತಾಡ್ತಾ ಇದ್ದೀನಲ್ವ, ಅದಕ್ಕೆ ಸ್ವಲ್ಪ ನರ್ವಸ್ ಆಗ್ತಿದ್ದೀನಿ. ನನ್ನ ಚಾನಲ್ ನೋಡೋರಿಗೆ ಗೊತ್ತಿರುತ್ತೆ, ನಾನೇನು ತುಂಬ ಓದ್ಕೊಂಡಿಲ್ಲ, ಸ್ವಲ್ಪನೇ ಓದಿರೋದು. ಏನು ಓದಿರೋದು ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. PUC ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಸೆಕೆಂಡ್ PU ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ಕಾರಣ ಇದೆ, ಅದನ್ನು ನಾನು ಮುಂದೆ ಒಂದಿನ ಹೇಳ್ತೀನಿ. ನನಗಂತೂ ಓದೋದಕ್ಕೆ ತುಂಬ ಇಷ್ಟ ಆಯಿತು, ಆದರೆ ಓದೋದಕ್ಕಾಗಲಿಲ್ಲ. ಯಾಕೆ ಅನ್ನೋದನ್ನು ಖಂಡಿತವಾಗಿ ಹೇಳ್ತೀನಿ, ಆದರೆ ಇವಾಗ ಬೇಡ. ನೆಕ್ಸ್ಟು ನಾನೊಂದು ಹೌಸ್ ವೈಫ್ ಅನ್ನೋದು ನಿಮಗೆಲ್ಲ ಗೊತ್ತು. ಜೊತೆಗೆ ಟ್ಯೂಷನ್ ಮಾಡ್ತೀನಿ. ಟ್ಯೂಷನ್ ಮಾಡೋದು ಜಾಸ್ತಿ ಓದಿದರೆ ಮಾಡಬೇಕಂತಲ್ಲ, ನಮ್ಗೆ ಎಷ್ಟು ನಾಲೆಡ್ಜ್ ಇದೆ ಅದಕ್ಕೆ ತಕ್ಕಂಗೆ ಟ್ಯೂಷನ್ ಮಾಡಬಹುದು. ನಾನು ಓದಿರೋದಕ್ಕಿಂತ ಹೆಚ್ಚಾಗಿ ನಾನು ಟ್ಯೂಷನ್ ಮಾಡಿರೋ ಅನುಭವನೇ ಜಾಸ್ತಿ. ಸೊ ಅದರಿಂದಾಗಿ ನನಗೆ ನಾನು ಹೇಳ್ಕೊಡ್ತಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಂದ ನಾನು ಕೂಡ ಕಲಿತಿರ್ತೀನಿ.
ಆವಾಗಿಂದ ನಾನು ಟ್ಯೂಷನ್ ಮಾಡ್ತಾ ಬಂದಿರೋದಕ್ಕೆ ಎಷ್ಟೋ ನಾಲೆಡ್ಜ್ ನನಗೂ ಕೂಡ ಬಂದಿದೆ ಮಕ್ಕಳಿಂದ. ಯಾವುದೂ ಮರ್ತಿಲ್ಲ. ಹಿಂದಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಯಾವುದೂ ಮರ್ತಿಲ್ಲ. ನಾನು 7th ಅಷ್ಟೇ ಮಾಡೋದು. ಆಮೇಲೆ ಮ್ಯಾಥ್ಸ್ ನನಗೆ ಅಷ್ಟು ಗೊತ್ತಾಗಲ್ಲ. ಸೊ ಅದೆಲ್ಲ ಗೂಗಲ್ ಮಾಡಿ ಅದೆಲ್ಲ ನೋಡ್ಕೊಂಡು ಹೇಳ್ಕೊಡುವಷ್ಟು ಟೈಮ್ ಕೂಡ ನನಗಿಲ್ಲ. ಸೊ 7th ಅಷ್ಟೇ ನಾನು ಟ್ಯೂಷನ್ ಮಾಡೋದು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಲೈಫಲ್ಲಿ ಯಾವಾಗಲೂ ಖುಷಿಯಾಗಿರ್ಬೇಕಂತ ಹೇಳಿದ್ರೆ ನಾವು ಅರ್ನಿಂಗ್ಸ್ ಮಾಡಬೇಕಂತ. ಹೆಣ್ಣಾಗಲಿ ಗಂಡಾಗಲಿ ಅದು ದುಡಿಲೇಬೇಕು. ನಮ್ಗೆ ಶಕ್ತಿ ಇದ್ದಾಗ ದುಡ್ಕೊಂಡ್ರೆ ನಾವು ಕೂತ್ಕೊಳ್ಳೋ ಟೈಮಲ್ಲಿ ಅದು ನಮ್ಮನ್ನು ಕಾಪಾಡುತ್ತೆ. ನಮ್ಮಪ್ಪ ಹೇಳ್ತಾ ಇದ್ದೀನಿ ನಿಮಗೆ, ನಮ್ಮಪ್ಪ ತುಂಬಾ ಸಂಪಾದನೆ ಮಾಡ್ತಿದ್ರು. ಆದರೆ ಕೊನೆ ಕಾಲದಲ್ಲಿ ಅವರು ದುಡ್ಡನ್ನು ಉಳಿಸ್ಕೊಳ್ಳಿಲ್ಲ. ಅವರು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅವರೇನಾದರೂ ದುಡ್ಡು ಉಳಿಸ್ಕೊಂಡಿದ್ರೆ ಅವ್ರ ಹತ್ರ ಇನ್ನೂ ಒಂದು 10 ವರ್ಷ ನಮ್ಮಪ್ಪ ಬದುಕ್ತಿದ್ರು. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಮತ್ತು ಕಿಡ್ನಿ ಪ್ರಾಬ್ಲಮ್ ಎಲ್ಲ ಇತ್ತು. ದುಡ್ಡಿದ್ದರೆ ಖಂಡಿತವಾಗಿ ಉಳಿಸ್ಕೊಬಹುದಾಗಿತ್ತು. ಅವರು ಚೆನ್ನಾಗಿ ಸಂಪಾದನೆ ಮಾಡಿದ್ರು, ಹಾಗೆ ಚೆನ್ನಾಗಿ ಖರ್ಚು ಕೂಡ ಮಾಡಿದ್ರು. ಅವ್ರಿಗೋಸ್ಕರ ಅವ್ರು ಉಳಿಸ್ಕೊಂಡಿದ್ರೆ ಇವತ್ತು ಇನ್ನೂ ಒಂದು 10 ವರ್ಷ ಚೆನ್ನಾಗಿರಬಹುದಾಗಿತ್ತು. ಅದರಿಂದ ಹೇಳ್ತಿದ್ದೀನಿ, ನೀವು ದುಡಿಯೋದು ಎಷ್ಟು ಮುಖ್ಯನೋ ಅದನ್ನು ಉಳಿಸ್ಕೊಳ್ಳೋದು ಕೂಡ ತುಂಬಾ ಮುಖ್ಯ. ನನ್ನ ಲೈಫ್ ಸ್ಟೈಲ್ ನೀವೆಲ್ಲ ನೋಡಿದ್ದೀರಾ, ನಾನು ಹೇಗಿದ್ದೀನಿ ಅಂತ. ನಾನು ಪ್ರತಿಯೊಂದು ಏನಾದರೂ ತೊಗೊಂಡಾಗ ಹೇಳ್ತಿದ್ದೀನಿ, ಇದಕ್ಕೆ 20 ರೂಪಾಯಿ, ಇದಕ್ಕೆ 30 ರೂಪಾಯಿ ಅಂತ ಹೇಳ್ತಿರ್ತೀನಿ. ಯಾಕಂತ ಹೇಳಿದ್ರೆ ನಾನು ಹೋದಾಗ ನನ್ನ ಖರ್ಚು ಎಷ್ಟಾಗಿರಬಹುದು ಅನ್ನೋದು ನಿಮಗೆ ಗೊತ್ತಾಗಲಿ ಅಂತ. ನಮಗೆ ಎಷ್ಟು ಮಿತಿ ಇದೆಯೋ ಅಷ್ಟು ಮಾತ್ರ ಖರ್ಚು ಮಾಡ್ಕೊಂಡು ಬರಬೇಕು. ಅದಕ್ಕಿಂತ ಜಾಸ್ತಿ ಯಾರೋ ಮಾಡ್ತಿದ್ದಾರೆ, ಅವರು ಹಾಗಿದ್ದಾರೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅವ್ರು ಒಂದು 50 ಗ್ರಾಮ್ ಚೈನ್ ಮಾಡಿಸ್ಕೊಂಡ್ರು ಅಂದ್ಕೊಳ್ಳಿ, ಅಥವಾ ಏನೋ ಒಂದು ಮಾಡಿಸ್ಕೊಂಡ್ರು ಅಂದ್ಕೊಳ್ಳಿ. ನಮ್ಗೆ ಆಸೆ ಇರಬೇಕು ಏನಪ್ಪ ಅಂತ ಹೇಳಿದ್ರೆ, ನಮಗೆ ಒಂದು ಮೀಡಿಯಮ್ ಲೆವೆಲಲ್ಲಿ ನಾವಿದ್ದರೆ, ಅವರೊಂದು 50 ಗ್ರಾಮ್ ಮಾಡಿಸ್ಕೊಂಡಿದ್ದಾರೆ, ಅಟ್ಲೀಸ್ಟ್ ನಾನೊಂದು 25 ಗ್ರಾಮ್ಗಾದರೂ ಮಾಡಿಸ್ಕೋಬೇಕನ್ನೋದು ನನ್ನ ಮನಸ್ಸಲ್ಲಿ ಇರಬೇಕು. ನಮ್ಗೆ ಆ ಶಕ್ತಿ ಇದ್ದರೆ, ಅಥವಾ ಅಷ್ಟು ಇಲ್ವಾ, ಒಂದು 5 ಗ್ರಾಮ್ಗೊಂದು ಓಳೆನಾದರೂ ಮಾಡಿಸ್ಕೋಬೇಕಪ್ಪ ಅನ್ನುವಂಥ ಆಸೆಗಳಿರಬೇಕು. ಇಲ್ಲ ಅಂತಲ್ಲ, ಅನ್ನುವಂಥ ಏನಂತ ಹೇಳಿದ್ರೆ ಕನಸು ಇರಬೇಕು, ಅಥವಾ ಗುರಿ ಇರಬೇಕು. ಅದನ್ನು ಬಿಟ್ಟು ಅವ್ರು 50 ಗ್ರಾಮ್ ಮಾಡಿಸ್ಕೊಂಡಿದ್ದಾರೆ, ನಾನು ಕೂಡ 50 ಗ್ರಾಮ್ ಮಾಡಿಸ್ಕೊಳ್ಳೇಬೇಕು ಅಂತ ಹೋದರೆ ನಮ್ಮ ಜೀವನ ಹಾಳಾಗುತ್ತೆ. ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಯಾರೋ ಒಂದು ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ನೋಡ್ಕೊಂಡು ನಾವು ಮಾಡೋದ್ರಿಂದ ನಮ್ಮ ಸುಖ, ನಮ್ಮ ನೆಮ್ಮದಿ ಹಾಳಾಗುತ್ತೆ ವಿನಃ ನಾವು ಅವ್ರ ಲೆವೆಲ್ಗೆ ಹೋಗೋದಕ್ಕಾಗಲ್ಲ. ನಮ್ಮ ಪರಿಸ್ಥಿತಿ ಹೇಗಿದೆ, ದೇವರು ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಪರಿಸ್ಥಿತಿಗೆ ತಕ್ಕ ಹಾಗೆ ನಮ್ಮ ಮನಸ್ಥಿತಿನ ಕೊಟ್ಬಿಟ್ಟಿರ್ತಾರೆ. ನಾವು ಎಷ್ಟಲ್ಲಿರಬೇಕು ಅಷ್ಟಲ್ಲಿ ಇರಬೇಕು ಅನ್ನೋದನ್ನು ನಮ್ಗೆ ತಿಳಿಸ್ಕೊಟ್ಟಿರ್ತಾರೆ. ಬಟ್ ಯಾರನ್ನೋ ನೋಡಿದಾಗ ಆಸೆ ಆಗೋದು ಸಹಜ, ಅವ್ರ ಥರ ನಾವು ಇರಬೇಕಂತ. ಬಟ್ ಅವ್ರ ಥರ ನಾವು ಇರಬೇಕು ಅನ್ನೋದಕ್ಕಿಂತ ನಾವು ಯಾವ ಪರಿಸ್ಥಿತಿಲಿದೆಯೋ ಆ ಪರಿಸ್ಥಿತಿಲಿ ಸುಖವಾಗಿರಬಹುದು ಅನ್ನೋದನ್ನು ಕಂಡುಕೊಳ್ಬೇಕು, ಅನ್ನೋ ಮನಸ್ಸನ್ನು ಮಾಡ್ಕೋಬೇಕು. ನಾನಂತೂ ಹಾಗೆ ಇರೋದು. ಸೊ ನಿಮ್ಗೆ ನೋಡಿದ್ರೆ, ನನ್ನ ವೀಡಿಯೋಸ್ ನೋಡಿದ್ರೆ ನಿಮಗೆ ಅರ್ಥ ಆಗಿರುತ್ತೆ ಅಂತ ನಾನು ಅಂತ ಹೇಳ್ತಿಲ್ಲ. ಬಟ್ ನನ್ನ ಹಾಗಿರಿ ಅಂತ ಹೇಳ್ತಿಲ್ಲ. ನಿಮ್ಮ ಪರಿಸ್ಥಿತಿಗೆ ತಕ್ಕ ಹಾಗೆ ನೀವು ಸುಖವಾಗಿರಿ ಅಂತ ಹೇಳ್ತಾ ಇದ್ದೀನಿ. ನಿಮಗೇನೋ ಅಷ್ಟು ಖರ್ಚು ಮಾಡೋದಕ್ಕಾಗ್ತಾ ಖರ್ಚು ಮಾಡಿ, ಬೇಡ ಅಂತ ಹೇಳಲ್ಲ. ಆದರೆ ನಮ್ಗಷ್ಟು ಖರ್ಚು ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ನಮಗೆ ಶಕ್ತಿ ಇಲ್ಲ ಅಂತ ಹೇಳಿದ ಮೇಲೂ ನಾವು ಅದನ್ನು ಮಾಡ್ತೀವಿ ಅಂತ ಹೋದರೆ ಮುಂದೆ ನಾವೇ ಕಷ್ಟ ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನನಗಂತೂ ನಿಜವಾಗ್ಲೂ ನಿಮ್ಮೆಲ್ಲರ ಪರಿಚಯ ಆಗಿರುವುದು, ಅಥವಾ ನೀವೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಆಗಿ ನನಗೆ ಎಷ್ಟೊಂದು ಪ್ರೀತಿ ಕೊಡ್ತಿರೋದು ನಿಜವಾಗ್ಲೂ ಖುಷಿಯಾದ ವಿಚಾರ. ನಾನಿವತ್ತು ರೆಡಿಯಾಗಿ ಕೂತಿರೋದಲ್ಲ, ಈ ವಿಚಾರಗಳನ್ನ ನಿಮ್ಗೆ ಹೇಳಬೇಕು ಅನ್ನಿಸ್ತು. ಅಂದರೆ ನಾನು ಕತೆ ಹೇಳ್ತೀನಿ, ಆ ಕತೆನ ಶೇರ್ ಮಾಡಿ ಅಂತ ಹೇಳಬೇಕಂತ ಅನ್ನಿಸ್ತು. ಹೇಳ್ತಿದ್ದೀನಲ್ವ, ಈಗಿನ ಸಮಾಜ ಹಿಂದಿನ ಸಮಾಜಕ್ಕೆ ಹೋಲಿಸ್ಕೊಂಡ್ರೆ ಪೂರ್ತಿನೇ ಬದಲಾಗ್ತಿದೆ. ಸ್ವಲ್ಪನೂ ಪ್ರೀತಿ ಇಲ್ಲ. ಅವ್ರ ಕೆಲಸ ಅವರಾಯಿತು, ಅವ್ರ ಜೀವನ ಆಯಿತು ಅನ್ನೋದು ಆ ಥರ ಆಗಿಬಿಟ್ಟಿದೆ. ಸೊ ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರಬೇಕು, ನಾವಿರೋವರೆಗೂ ನಗ್ನಗ್ತಾ ಇರಬೇಕು. ಸೊ ಆರೋಗ್ಯ ನೋಡ್ಕೋಬೇಕು, ಮೇನ್ ಆರೋಗ್ಯ ಮುಖ್ಯ ನಮಗೆ. ಟೈಮ್ ಟು ಟೈಮ್ ಊಟ ಮಾಡ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಪ್ರಯಾಣ ಮಾಡಬೇಕಂತಲೇ ಹೇಳ್ತೀನಿ. ಹೇಳಿದ್ನಲ್ಲ, ಯಾವಾಗಲೂ ಜೀವನದಲ್ಲಿ ಇದ್ದಿದ್ದೆ ಕಷ್ಟ ಇದ್ದೇ ಇರುತ್ತೆ. ನಾನು ಹೇಳಿದ್ನಲ್ಲ, ನಮ್ಮ ಪರಿಸ್ಥಿತಿಗೆ ತಕ್ಕ ಹಾಗೆ ನಮಗೆ ಹತ್ತಿರದಲ್ಲಿ ಯಾವುದೋ ಒಂದು ಸುಂದರವಾದ ಪ್ಲೇಸ್ ಇದೆಯಾ, ಅದು ನೋಡೋಕ್ಕೆ ಹೋಗೋಣ. ನಾವು ಫಾರಿನ್ಗೆ ಹೋಗಬೇಕಂತ ಹೋದರೆ, ಅಂದರೆ ಯಾರೋ ಹೋಗ್ತಿದ್ದಾರೆ ಅಂತ ಹೋದರೆ ಅದು ಕಷ್ಟ ಆಗುತ್ತೆ. ಸೊ ನಮ್ಮ ಹತ್ತಿರದಲ್ಲಿ ಯಾವುದಿದೆಯೋ, ನಮ್ಮ ಸ್ನೇಹಿತರ ಜೊತೆ ಆಗಿರಬಹುದು, ಅಥವಾ ನಮ್ಮ ಬಂಧುಗಳ ಜೊತೆ ಆಗಿರಬಹುದು, ನಮ್ಮ ಮನೆಯವ್ರ ಜೊತೆ ಆಗಿರಬಹುದು, ಕಾಲ ಕಳೆಯೋದಕ್ಕೆ, ಸಮಯ ಕಳೆಯೋದಕ್ಕೆ ಒಂದು ಒಳ್ಳೆಯ ಅವಕಾಶ ಅದು. ಪ್ರಯಾಣ ಮಾಡೋದ್ರಿಂದ ಎಲ್ಲರ ನಡುವೆ ಬಾಂಧವ್ಯ ಬರುತ್ತೆ. ಹಾಗಂತ ಹೇಳಿ ಎಲ್ಲರೂ ಹೋಗ್ಬಿಟ್ಟು ಎಲ್ಲರೂ ಫೋನ್ ನೋಡ್ತಾ ಕೂತ್ಕೊಳ್ಳೋದಲ್ಲ. ಎಲ್ಲರ ಜೊತೆ ಮಿಂಗಲ್ ಆಗಿ, ಎಲ್ಲರ ಜೊತೆಲಿ ಕೂತ್ಕೊಂಡು ಊಟ ಮಾಡಿ, ಪ್ಲೇಸ್ಗಳನ್ನ ಅದು ಇದು ಅಂತ ತೋರಿಸ್ಕೊಂಡು ಆ ಥರ ಬಂದರೆ ನಮ್ಮ ಪ್ರಯಾಣಕ್ಕೂ ಒಂದು ಏನಂತ ಹೇಳ್ತಾರೆ, ಬೆಲೆ ಇರುತ್ತೆ. ನಮ್ಮ ಪ್ರಯಾಣಕ್ಕೂ, ನಾವು ಹೋಗಿದ್ದಕ್ಕೂ ಒಂದು ಸಾರ್ಥಕತೆ ಇರುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಹೇಳುವಂಥ ಕಥೆಗಳನ್ನ ನೀವು ಶೇರ್ ಮಾಡಲೇಬೇಕು ಅಂತಲೇ ಕೇಳ್ಕೊತಾ ಇದ್ದೀನಿ.
ಯೂಟ್ಯೂಬಲ್ಲಿ ಬಂದ ತಕ್ಷಣ ಯಾರೂ ಮೇಲೆ ಬಂದುಬಿಡಲ್ಲ. ಈಗ ಹೊಸದಾಗಿ ಯಾರೋ ಬರ್ತಾರೆ, ಈಗ ಶಾರ್ಟ್ ವೀಡಿಯೋಸ್ ಹಾಕೋದ್ರಿಂದ ಬೇಗ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಬಟ್ ನನಗೆ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದರು, ಬಟ್ ಸ್ವಲ್ಪ ಜನ ನೋಡಿದ್ರು, ನೀವು ವೀಡಿಯೋಸ್ ಪೂರ್ತಿ ನೋಡ್ತೀರಾ, ಅದಕ್ಕೆ ಏನಂತ ಹೇಳ್ತಾರೆ ಎನ್ಕರೇಜ್ ಮಾಡ್ತಾ ಇದ್ದೀರಾ. ಸೊ ಅದು ನನಗೆ ತುಂಬ ಖುಷಿ ಇದೆ. ಯಾರೂ ಹೊಸದಾಗಿ ಬಂದವರು ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಅದಕ್ಕಂತೆ ಇದಕ್ಕಂತೆ ಅಂತ ಹೇಳ್ತಿರ್ತಾರೆ, ಅದು ತೊಗೊಳ್ಳಿ ಇದು ತೊಗೊಳ್ಳಿ ಅಂತ. ಬೇಡ, ನಿಮ್ಮ ಹತ್ರ ಯಾವ ಸ್ಮಾರ್ಟ್ ಫೋನ್ ಇದೆಯೋ ಅದರಲ್ಲೇ ವೀಡಿಯೋ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಸಣ್ಣ ಪುಟ್ಟದ ಈ ಥರ ಸಣ್ಣ ಪುಟ್ಟದ ₹250 ಸಿಗುತ್ತೆ. ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ, ನಿಮ್ಗೆ ಚೆನ್ನಾಗಿ ಇಂಪ್ರೂವ್ ಆಯಿತು ಅಂತ ಹೇಳಿದ್ರೆ ನೀವು ಇನ್ವೆಸ್ಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಸುಮ್ಮನೆ ಇನ್ವೆಸ್ಟ್ ಮಾಡಿದಾಗ ನಿಮ್ಗೆ ಅರ್ನಿಂಗ್ಸ್ ಬಂದಿಲ್ಲ ಅಂದಾಗ ಬೇಜಾರಾಗುತ್ತೆ. ಸೊ ನಿಮಗೆ ಒಂದಷ್ಟು ವರ್ಷ ತೊಗೊಳುತ್ತೆ. ಕೆಲವ್ರಿಗೆ ಅದೃಷ್ಟ ಚೆನ್ನಾಗಿದ್ದರೆ, ಅಂದರೆ ಕೆಲವ್ರಿಗೆ ಒಂದೊಂದು ಕಂಟೆಂಟ್ ಇಷ್ಟ ಆಗುತ್ತೆ, ಒಂದೊಂದು ಕಂಟೆಂಟ್ ಇಷ್ಟ ಆಗೋಲ್ಲ. ನೀವೇನೇ ಶುರು ಮಾಡುವಾಗಲೂ ಯಾವುದಾದ್ರೂ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿ, ಅಂದರೆ ಒಂದು ಅಡುಗೆದಾಗಿರಬಹುದು, ಅಥವಾ ಒಂದೇನೋ ಮೋಟಿವೇಶನ್ದಾಗಿರಬಹುದು, ಅಥವಾ ಏನೋ ಒಂದು ಹೆಲ್ತ್ ಟಿಪ್ಸ್ ಆಗಿರಬಹುದು. ಈ ಥರ ಏನಾದರೂ ಒಂದೇ ಥರ ಕಂಟೆಂಟ್ ಮಾಡೋದ್ರಿಂದ ಬೇಗ ರೀಚ್ ಆಗುತ್ತೆ ಯೂಟ್ಯೂಬ್ ಚಾನಲ್ಲು. ಬಟ್ ನಂದು ಮಿಕ್ಸ್ ಕಂಟೆಂಟ್ ಆಗಿರೋದ್ರಿಂದ ಬೇಗ ರೀಚ್ ಆಗಿಲ್ಲ ಅಂತಲೇ ಅಂದ್ಕೊತೀನಿ. ಬೇರೆಯವರಾಗಿದ್ದರೆ ಇಷ್ಟೊತ್ತಿಗೆ ಯಾರಿಗೆ ಬೇಕಪ್ಪ ಅಂತ ಬಿಟ್ಬಿಡ್ತಿದ್ರೇನೋ. ಬಟ್ ನನಗೆ ತಾಳ್ಮೆ ಇದೆ, ಮುಂದೆ ಒಂದಿನ ಒಳ್ಳೇದಾಗುತ್ತೆ ಅನ್ನೋ ಕನಸಿದೆ, ಒಂದು ಆಸೆ ಇದೆ. ಸೊ ಅದರಿಂದಾಗಿ ನಾನಿನ್ನು ಯೂಟ್ಯೂಬ್ ಚಾನಲ್ ಕ್ಲೋಸ್ ಮಾಡಿದೆ, ಹಾಗೆ ಇಟ್ಕೊಂಡಿದ್ದೀನಿ ಅಂತಲೇ ಹೇಳ್ಬಹುದು. ನನಗೆ ಗೊತ್ತು, ನನ್ನ ಕತೆಗಳನ್ನ ಹೇಳೋದಕ್ಕೆ ಶುರು ಮಾಡಿದ್ಮೇಲೆ ಖಂಡಿತವಾಗಿ ನನ್ನ ಯೂಟ್ಯೂಬ್ ಚಾನಲ್ ಬೆಳವಣಿಗೆ ಆಗುತ್ತೆ ಅಂತ. ಸೊ ಆ ದಿನಕ್ಕೋಸ್ಕರ ನಾನು ಕಾಯ್ತಾಯಿದ್ದೀನಿ, ನೀವು ಕಾಯ್ತಿದ್ದೀರಾ ಅಂತ ಗೊತ್ತು ಕತೆಗಳು ಕೇಳೋದಕ್ಕೆ ಅಂತ. ಮತ್ತೊಂದು ಹೇಳ್ತಾ ಇದ್ದೀನಿ, ನಿಮಗೇನಾದರೂ ನಿಮ್ಮ ಜೀವನದ ಕಥೆನ ಹೇಳಬೇಕು ನನ್ನ ಚಾನಲಲ್ಲಿ ಅನ್ನೋದಾಗಿದ್ದರೆ, ನನ್ನದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಶ್ರುತಿ ಪಿ ಮಂಡ್ಯ ಅನ್ನೋ ಹೆಸರಿನಲ್ಲೇ ಇದೆ. ಸೊ ನೀವು ಅದಕ್ಕೆ ಸ್ಟೋರಿ ಕಳಿಸಿದ್ರೆ ನೀವು ಬರ್ದು ಕಳಿಸ್ಬಹುದು, ಅಥವಾ ರೆಕಾರ್ಡ್ ಮಾಡಿ ಕಳಿಸ್ಬೋದು, ಏನೋ ಒಂದು ಮಾಡಿ ಕಳಿಸಿದ್ರೆ ನಾನು ಆ ಕತೆಗಳನ್ನ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಹೆಸರು ಹೇಳಲ್ಲ, ಯಾವುದೇ ಕಾರಣಕ್ಕೂ ಯಾರ ಹೆಸರು ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಯಾರೇ ಕತೆ ಹೇಳಿದ್ರು, ನನ್ನ ಹತ್ರ ಈಗ ಒಂದು 10-12 ಕತೆನೇ ಇದೆ ಅಂತ ಅಂದ್ಕೊಳ್ಳಿ. ಯಾರೇ ಕತೆ ಹೇಳಿದ್ರು ಅವ್ರ ಹೆಸರನ್ನು ಹೇಳೋದಿಲ್ಲ. ಅಂದರೆ ಒಬ್ಬೊಬ್ಬರ ಜೀವನದಲ್ಲಿ, ಎಲ್ಲರ ಜೀವನದಲ್ಲೂ ಎಲ್ಲವೂ ನಡೆಯುತ್ತೆ. ಆದರೆ ಕೆಲವೊಬ್ಬರು ಹೇಳ್ಕೊತಾರೆ, ಕೆಲವೊಬ್ಬರು ಹೇಳ್ಕೊಳ್ಳಲ್ಲ. ಆಮೇಲೆ ಮಕ್ಕಳಿಗೆ ಹೇಗೆ ಮೊಬೈಲ್ ಫೋನ್ ಅಡಿಕ್ಷನ್ನ ಬಿಡಿಸ್ಬೇಕು ಅಂತ ಅನ್ನೋದೆಲ್ಲರಿಗೂ ಒಂದು ಬೇಕಾಗಿರೋ ವಿಚಾರ. ಅದೊಂದು ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ದುಡ್ಡನ್ನು ಹೇಗೆ ಉಳಿಸ್ಬಹುದು ಮನೆಯಲ್ಲಿ ಅಂತ ಕೇಳ್ತಿರ್ತೀರ. ಸೊ ಅದು ಕೂಡ ಹೇಳ್ತೀನಿ. ಅದೆಲ್ಲ ಕತೆ ಅಲ್ಲ, ನನ್ನ ಅನುಭವದ ಪ್ರಕಾರ ಹೇಗಿರಬಹುದು, ದುಡ್ಡನ್ನು ಹೇಗೆ ಉಳಿಸ್ಬೋದು ಅನ್ನೋದನ್ನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ನಿಮ್ಗೆ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಅನುಭವದ ಪ್ರಕಾರ ದುಡ್ಡು ಹೇಗೆ ಉಳಿಸ್ಬೋದು ಅನ್ನೋದನ್ನು ಹೇಳ್ತೀನಿ. ಎಲ್ಲರೂ ಹಾಗೇ ಇರಬೇಕಂತಲ್ಲ, ಹಾಗಿದ್ದರೆ ಜೀವನ ಚೆನ್ನಾಗಿರುತ್ತೆ ಅಂತ ಅಷ್ಟೆ. ನನ್ನ ಮಾತುಗಳು ನಿಮ್ಗೆ ಇಷ್ಟ ಆಯಿತು ಅಥವಾ ಜಾಸ್ತಿ ಕುರಿತಾ ಇದ್ದೀನಿ ಅನ್ನಿಸ್ತು, ಅದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೋಬೇಕು. ಇನ್ಮೇಲೆ ಹಂಚ್ಕೊಳ್ಳೋಕೆ ಅವಕಾಶ ಸಿಕ್ಕಿದೆ. ಆದಷ್ಟು ಬೇಗ ಕತೆಗಳನ್ನ ಶುರು ಮಾಡ್ತೀನಿ, ನನ್ನ ಅನುಭವಗಳನ್ನ ನೇರವಾಗಿ ಬಂದು ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.